ಮುಖ ಯಾಕೆ ಈ ತರ ಇದೆ? ಬೆಳಿಗ್ಗೆ ಮೋಷನ್ ಆಗ್ಲಿಲ್ವಾ? ತಲೆಗೆ ಶಾರ್ಟ್ ಹಾಕೋ ಮೂವಿ ಅಂದ್ರೆ ಇದೇ ಗುರು. ನಾವ್ ಇವತ್ತು ರೋಸ್ಟ್ ಮಾಡಕ್ ಹೋಗ್ತಾ ಇರೋ ಮೂವಿ ಹೆಸರು ಆದಿಪುರುಷ್. ಈ ಆದಿಪುರುಷ್ ಅನ್ನೋ ಟೈಟಲ್ ನ ತೆಗೆದು ಕಕ್ಕ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಸಿನಿಮಾದಲ್ಲಿ ಎಷ್ಟು ಕೆಟ್ಟದಾಗಿ ಗ್ರಾಫಿಕ್ಸ್ ನ ಯೂಸ್ ಮಾಡಿದ್ದಾರೆ ಅಂದ್ರೆ ಎದುರು ಎತ್ಕೋಬೇಕು ಗುರು. ಈ ಸಿನಿಮಾನ ರಾಮಾಯಣನ ಆಧಾರವಾಗಿ ಇಟ್ಕೊಂಡು ತೆಗ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ರಾವಣನ ಎಂಟ್ರಿ ಹಾಕಿ. ಅಬ್ಬಬ್ಬಬ್ಬ, ರಾವಣ ಈ ತರ ಇರ್ತಾನ ಅಂತ ನನಗೆ ಒಂದ್ ಸೆಕೆಂಡ್ ಗಾಬರಿ ಆಗೋಯ್ತು ಗುರು. ನನಗೆ ಒಂದ್ ಹೇಳ್ರಿ ಗುರುವೆ, ರಾವಣ ಯಾವಾಗ ವಿರಾಟ್ ಕೊಹ್ಲಿ ಕಟಿಂಗ್ ಮಾಡ್ಸಿದ್ದ ಅಂತ? ಅದು ಸ್ಪೈಕ್ ಹೇರ್ ಸ್ಟೈಲ್ ನಲ್ಲಿ ಮತ್ತು ಬಿಯರ್ಡ್ ನೋಡ್ರಿ ಅಣ್ಣಂದು. ಇನ್ನೊಂದು ಕಾಮಿಡಿ ವಿಚಾರ ಏನಂದ್ರೆ ರಾಮಾಯಣದಲ್ಲಿ ಯೇಸು ಕ್ರಿಸ್ತ ಬರ್ತಾನೆ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಯಾವನ್ ಗುರು ಅದು ಕಾಸ್ಟ್ಯೂಮ್ ಡಿಸೈನರು? ಅದು ಬೇರೆ ಯಾರು ಅಲ್ಲ, ಶ್ರೀರಾಮ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಚಪ್ರಿ ರಾವಣ ತಪಸ್ಸಿಗೆ ಕುಂತಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ತಾನೆ. ನೋಡ್ರಿ ನಮ್ಮ ಬ್ರಹ್ಮದೇವ ಎಷ್ಟು ಯೂನಿಕ್ ಆಗಿ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮದೇವ ಅಂದ್ರೆ ಮೂರ್ತಲೆ ಇರ್ಬೇಕಲ್ವಾ? ಇಲ್ಲಿ ಒಂದೇ ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ನಮ್ಮ ಸೀತೆಗೆ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸುತ್ತಂತೆ. ಅದಕ್ಕೆ ನಮ್ಮ ಅಣ್ಣ ಈ ರೀತಿ ಲಕ್ಷ್ಮಣ ರೇಖೆ ಹಾಕ್ತಾನೆ. ಆದ್ರೆ ರಿಯಲ್ ಆಗಿ ಲಕ್ಷ್ಮಣ ರೇಖೆನ ಈ ರೀತಿ ಹಾಕಿರ್ತಾನೆ. ಆದ್ರೆ ನಮ್ಮ ಮಾಡರ್ನ್ ಲಕ್ಷ್ಮಣ ಫ್ರೀ ಫೈರ್ ಪ್ಲೇಯರ್ ಅನ್ಸುತ್ತೆ, ಅದಕ್ಕೆ ಗ್ಲೋವಲ್ ಹಾಕ್ದಂಗ ಆಗ್ತಾನೆ. ನಿನ್ನ ಬಾಯ ನಿನ್ನೆ ಮೊನ್ನೆ ಸೊತ್ತೊಂದು ತುಣ್ಣಿ ಬಡ. ಈಗ ವಿಲನ್ ಎಂಟ್ರಿ ಆಕತಿ. ಯಪ್ಪ ಇವೇನ್ ವಿಲನ್ ಅದನ್ನ ಏನ್ ಕಾರ್ಟೂನ್ ಅದನ್ನ? ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಲೇ ನಿಮ್ಮವ್ರ ಬಿಟ್ರ ಕಾರ್ಟೂನಿಗೆ ಟಕ್ಕರ್ ಕೊಡಂಗಿದಿರಲ್ಲ. ಇವ್ರಗಳ ಕ್ಯಾರೆಕ್ಟರ್ ಹೆಂಗೈತಿ ಮತ್ತೆ ರಾಮನ್ ಕ್ಯಾರೆಕ್ಟರ್ ಹೆಂಗಿರ್ಬೋದು? ನಮ್ಮ ಯೇಸು ಕ್ರಿಸ್ತ ಅವರು ರಾಮ ಅವರು ಬೆಳಿಗ್ಗೆ ಹೇಳಕ್ಕೆ ಹೋಗಿದ್ದ ಅನ್ಸುತ್ತೆ. ತೊಳ್ಕೊಳೋದು ತಪ್ಪುತ್ತೆ ಅಂತ ಕೆರೆಗೆ ಡೈರೆಕ್ಟ್ ಆಗಿ ಕೂತ್ಬಿಟ್ಟಾನೆ. ಕಳ್ಳ ನೋಡ್ರಿ ತಪಸ್ಸಿಗೆ ಕುಂತಂಗೆ ಆಕ್ಟಿಂಗ್ ಮಾಡ್ತಾನೆ. ಮತ್ತೆ ಈ ಸಿನಿಮಾದಲ್ಲಿ ಆಂಜನೇಯಂದು ಒಂದು ಡೈಲಾಗ್ ಇದೆ. ಈ ದರಿದ್ರ ಡೈಲಾಗ್ ನ ಏನಾದ್ರು ಆಂಜನೇಯ ಕೇಳಿಸ್ಕೊಂಡ್ರೆ ಡಿಪ್ರೆಷನ್ ಹೋಗೋದಂತೂ ಗ್ಯಾರಂಟಿ. ವಸ್ತ್ರವು ನಿನ್ನ ಅಪ್ಪನದೇ, ತೈಲವು ನಿನ್ನ ಅಪ್ಪನದೇ, ಬೆಂಕಿಯು ನಿನ್ನ ಅಪ್ಪನದೇ, ಈಗ ಸುಡುವುದು ಕೂಡ ನಿನ್ನಪ್ಪನದೇ. ನಮ್ಮ ಏತ್ ಮುಕ್ಕಳಿ ರಾಮ ಅವರು ಆದ್ಮೇಲೆ ವಿಲನ್ ಜೊತೆ ಫೈಟಿಂಗ್ ಆಡೋಕೆ ಬರ್ತಾರೆ. ಇಲ್ಲಿ ಅಣ್ಣ ಕಾರ್ಟೂನ್ ಅಲ್ಲಿ ಇಷ್ಟೊಂದು ಗ್ರಾಫಿಕ್ಸ್ ನ ಯೂಸ್ ಮಾಡಲ್ಲ. ಇಲ್ಲಿ ಅಣ್ಣ ನಿನಗೆ ಈ ತರ ಆಕ್ಟಿಂಗ್ ಮಾಡೋದಕ್ಕ 150 ಕೋಟಿ ಕೊಟ್ಟಿದ್ದು. ಹೌದು ಗುರು, ನಮ್ಮ ಮಿಕ್ಸ್ ಬ್ರೀಡ್ ಯೇಸು ಕ್ರಿಸ್ತ ರಾಮ ಅವರಿಗೆ 150 ಕೋಟಿ ಕೊಟ್ಟಾರೆ. ಅದ್ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ ಬಿಡ್ರಿ. ಈ ಫಸ್ಟ್ ಫೈಟಿಂಗ್ ಯಾಕೆ ನಡೀತು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಪುರಾಣಗಳ ಪ್ರಕಾರ ರಾವಣನ್ ಲಂಕೆ ಫುಲ್ ರಿಚ್ ಇತ್ತಂತೆ. ಆದ್ರೆ ಇಲ್ಲಿ ನೋಡ್ರಿ ಹೆಂಗೈತಿ. ಇಲ್ಲಿ ಅಣ್ಣ ನೀವ್ ಯಾವ್ದಾದ್ರು ಖಾಲಿ ಗೋಡನ್ನ ತೋರಿಸಿ ರಾವಣನ್ ಲಂಕೆ ಅಂತ ಹೇಳಿದ್ರೆ ನಾವು ಒಪ್ತಿದ್ವಿ. ಇದು ಹೆಂಗೈತಿ ಅಂದ್ರೆ ದೇವರಾಣೆ ಇಟ್ಟು ಹೇಳ್ತೀನಿ, ಬಳ್ಳಾರಿಗೆ ಹೋಗಕಾರ ಜಿಂದಲ್ ಫ್ಯಾಕ್ಟರಿ ಇದ್ದಂಗೈತಿ. ಲೇ ನಿಮ್ಮವ್ರ ಆಗಿನ ಕಾಲದಾಗ ರಾವಣ ಈ ತರ ಉಂಗ್ರ ಆಗ್ತಿದ್ನ. ಅದೆಲ್ಲ ಹಾಳಾಗ್ ಹೋಗ್ಲಿ ಬಿಡ್ರಿ. ನಮ್ಮ ರಾವಣ ಮಾಡರ್ನ್ ವೀಣೆ ತಗೊಂಡು ವೀಣೆ ಬಾರಿಸ್ತಿದ್ದಾಗ ಇಂತ ಕೆಟ್ಟದಾಗಿ ಮ್ಯೂಸಿಕ್ ಬರ್ತೈತಿ. ಈ ಮ್ಯೂಸಿಕ್ ನಾಗ ಅವನ ಆಸ್ಥಾನನೆಲ್ಲ ತೋರಿಸ್ಬಿಡ್ತಾರ. ನೋಡ್ರಿ ಅಂತ ರಾವಣನ ಆಸ್ಥಾನದಾಗ ಒಬ್ಬ ನನ್ನ ಮಗನೂ ಇಲ್ಲ. ಲೇ ನೀವು ಮೂವಿ ರಿಸರ್ಚ್ ಮಾಡಿರೇ ಇಲ್ಲ ನಿಜ ಹೇಳ್ರಿ. ನೋಡ್ರಿ ಅಣ್ಣ ವೀಣೆ ಬಾರಿಸ್ತಿದ್ದಂಗ ಕಲ್ಲುಗಳೆಲ್ಲ ಆಕ್ಟಿವ್ ಆಗಿ ಸಾಂಗ್ ಆಡಕ್ಕೆ ನಿಂತ್ಕೊಂಡ್ಬಿಡ್ತಾವೆ. ಅಣ್ಣ ನಾವು ಬಡವರದಿವಿ, ಅದನ್ನ ನಾವು ಒಪ್ಕೊಂತೀವಿ. ಆದ್ರೆ ಹುಚ್ಚುಳೆ ಮಕ್ಳಂತೂ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ರಾವಣಂದು ವಾಕಿಂಗ್ ಸ್ಟೈಲ್ ನೋಡ್ರಿ. ಚಡ್ಡೆಗೆ ಏತ್ಕೊಂಡಿರೋರು ನಿಂತಾರೆ ಆಕ್ಟಿಂಗ್ ಮಾಡಲ್ಲ ಅಣ್ಣ. ಇದು ಸಾಲದಕ್ಕೆ ಈ ಕರ್ಮನೂ ನೋಡ್ಬೇಕು ನಾವು. ನಮ್ಮ ಸ್ಕೂಲು ಕಾಲೇಜ್ ನಲ್ಲಿ ಮತ್ತೆ ವಿಡಿಯೋಸ್ ನಲ್ಲಿ ಕತೆಗಳಲ್ಲಿ ನಾನು ಕೇಳಿರೋ ಪ್ರಕಾರ ರಾವಣನಿಗೆ 10 ತಲೆ, ಒಂದ್ರ ಪಕ್ಕ ಇನ್ನೊಂದಿರುತ್ತೆ. ಆದ್ರೆ ಇಲ್ಲಿ ನೋಡ್ರಿ ಒಂದ್ರ ಮೇಲೆ ಒಂದಿದೆ. ಇದನ್ನ ರಾವಣ ನೋಡಿದ್ರೆ ಕೊತ್ತಂಬರಿ ಗಿಡಕ್ಕೆ ಊರ್ಲಕ್ಕೆ ಅಂತ. ಏನಾದರೂ ಹೇಳಬೇಕಿ ರಾಘವ? ಲೇ ಸಿನಿಮಾ ಡೈರೆಕ್ಟರ್ ಎಷ್ಟು ಚೀಪ್ ಮಾಡ್ತೀಯಲ್ಲ. ಸೀತೆ ಯಾವಾಗ ರಾಮನ್ಗೆ ರಾಘವ ಅಂತ ಕರೆದ್ರು ಗುರು, ಅವ್ರು ಯಾವಾಗ್ಲೂ ಪ್ರೀತಿ ಮತ್ತು ಭಕ್ತಿಯಿಂದ ಪ್ರಭು ಅಂತ ಕರೀತಿದ್ರು. ಇಂತ ಸಣ್ಣ ಡೀಟೇಲ್ಸ್ ಮಿಸ್ಟೇಕ್ ಮಾಡಿರಲ್ಲ. ನನಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಿದ್ದೇನಂದ್ರೆ, ಕೊರೋನಾ ಬಂದಾಗ ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು.
ಮತ್ತೇನ್ ಗುರು ಈ ಸಿನಿಮಾ ನೋಡಿ 2 ದಿವಸ ಆಯ್ತು ಇನ್ನೂ ತಲೆ ಗಿರ್ರ ಅಂತ ಇದೆ. ನೋಡ್ರಿ ಸೀತೆಯನ್ನ ರಾವಣ ಯಾವ ತರ ಯೂನಿಕ್ ಆಗಿ ಎತ್ಕೊಂಡು ಹೊಂಟಾನ. ಅಣ್ಣ ರಾವಣ ರಿಯಲ್ ಆಗಿ ಸೀತೆಯನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿರ್ತಾನ. ಮತ್ತೆ ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಈ ತರ ಬಾಹುಲಿ ಮೇಲಲ್ಲ. ಇವನು ಡೈರೆಕ್ಟರ ಇಲ್ಲ ಹೇತ್ಲಂಡಿನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ರಾವಣ ಬಹಳ ಯೂನಿಕ್ ಆಗಿ ಹೇರ್ ಸ್ಟೈಲ್ ನ ಚೇಂಜ್ ಮಾಡ್ತಾನೆ. ಎಡಿಟರ್ ಗೆ ಕೊಡ್ರೋ ಆಸ್ಕರ್ ಅವಾರ್ಡ್. ಮತ್ತೆ ಸೀತೆನ ರಾವಣ ಎತ್ಕೊಂಡು ಹೋದಾಗ ರಾಮ ಲಕ್ಷ್ಮಣ ಅವ್ರನ್ನ ಚೇಜೆ ಮಾಡಿರಲ್ಲ, ಆದ್ರೆ ಈ ಸಿನಿಮಾದಲ್ಲಿ ಅದು ಸಾಧ್ಯ ಆಗುತ್ತೆ. ಅದು ಆರ್ತಾ ಇರೋ ಬಾಹುಲಿಗೆ ಟಕ್ಕರ್ ಕೊಡೋ ಸ್ಪೀಡ್ ಹೆಂಗಂತ ನಾವು ಡೈರೆಕ್ಟರ್ ನೇ ಕೇಳ್ಬೇಕು. ಅವೆಂಜರ್ ಫಿಲ್ಮ್ ನಲ್ಲಿ ಬರೋ ಕ್ಯಾರೆಕ್ಟರ್ ಇಲ್ಲಿ ರಾವಣನ್ ಸೇವಕ. ಅಣ್ಣ ನನಗೆ ಒಂದ್ ತೊಟ್ಟು ವಿಷನಾದ್ರೂ ಕೊಟ್ಟು ಸಾಯಿಸ್ಬೋದು. ದೇವರಾಣೆ ಗೊತ್ತಿದಿಲ್ಲ ಅವಾಗಿನ ಕಾಲದಾಗ ವೈನು ಮತ್ತೆ ವೈನ್ ಗ್ಲಾಸ್ ಇದ್ವು ಅಂತ. ಮತ್ತೆ ಈಗ ಒಂದು ಗೋರಿಲ್ಲ ಎಂಟ್ರಿ ಹಾಕಲಿ. ಅಣ್ಣ ನಮ್ ದೇಶದಲ್ಲಿ ಗೋರಿಲ್ಲ ಇಲ್ವೇ ಇಲ್ಲ, ಅದು ಸಿಗೋದು ಆಫ್ರಿಕಾದಲ್ಲಿ. ಅದು ಹೋಗ್ಲಿ ಬಿಡ್ರಿ, ಇನ್ನೊಂದು ದರಿದ್ರ ನೋಡ್ರಿ. ಇಲ್ಲಿ ರಾಮ ಲಕ್ಷ್ಮಣ ಕಾಡ್ನಲ್ಲಿ ಸೀತೆನ ಹುಡುಕ್ಯಂತ ಹೊಂಟಾಗ ಶಬರಿನೇ ಬಂದು ರಾಮ ಲಕ್ಷ್ಮಣರಿಗೆ ಊಟನೇ ಕೊಡ್ತಾಳೆ. ಪುಣ್ಯಾತ್ಪುರ ಶಬರಿ ಸಿಗೋದು ಒಂದು ಆಶ್ರಮದಲ್ಲಿ. ಈ ಸೀನ್ ಇಂದ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವರು ರಿಸರ್ಚ್ ಮಾಡಿದ್ದಾರೆ ಅಂತ. ಅಣ್ಣ ಒಂದು ಸಾರಿ 10th ಕನ್ನಡ ಬುಕ್ ನಾದ್ರೂ ತೆಗ್ದು ನೋಡು, ಅದ್ರಲ್ಲಿ ಶಬರಿ ಪಾಠನೇ ಇದೆ. ಅದನ್ನಾದ್ರೂ ಓದಿ ಈ ಸೀನ್ ತೆಗಿಬಹುದಿತ್ತಲ್ಲ. ಇನ್ನು ಆಂಜನೇಯ ಅಂತೂ ಈ ಸಿನಿಮಾದಲ್ಲಿ ಕಾಮಿಡಿ ಪೀಸ್ ಬಿಡಿ. ವಸ್ತ್ರವು ನಿನ್ನ ಅಪ್ಪನದೇ, ತೈಲವು ನಿನ್ನ ಅಪ್ಪನದೇ. ಆಂಜನೇಯ ಅದೆಂತ ಡೈಲಾಗ್ ಕೊಟ್ಟಿರೋ ನಿಮ್ಮ. ಈ ಸಿನಿಮಾದಲ್ಲಿ ಇದೇ ತರ ಚೀಪ್ ಆಗಿ ನಿಮಿಷಕ್ಕೂ ಡೈಲಾಗ್ ಬರ್ತವೆ. ಸ್ವಲ್ಪ ಸಿನಿಮಾ ನೋಡೋ ಮುಂದೆ ಬೀಜ ಗಟ್ಟಿಯಾಗಿ ಇಟ್ಕೋಬೇಕು ಅಷ್ಟೇ. ಈ ಕಿತ್ತೋಗಿರೋ ಮೂವಿಗೆ 600 ಇಂದ 700 ಕೋಟಿ ಬಜೆಟ್ ಅಂತೆ. ಇಂತ ಕಿತ್ತೋಗಿರೋ ಸ್ಟೋರಿಗೆ ಮತ್ತೆ ಗ್ರಾಫಿಕ್ಸ್ ಗೆ 600 ಕೋಟಿ ಅಂದ್ರೆ ಯಾರ್ದು ಮನಿ ಮುರಿದಿರೋ ನಿಮ್ಮ ಒಟ್ಟಿಗೆ ಅಂತಂದ್ರಿ ಸರ್. ಮತ್ತೆ ಈ ಸಿನಿಮಾದ ಕಲೆಕ್ಷನ್ 110 ಕೋಟಿ. ಅಪ್ಪ ದೇವ್ರಿ, ಯಾರ್ಯಾರು ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡಿದಾರ ಅವ್ರಿಗೆಲ್ಲ ನನ್ನ ಕಡೆಯಿಂದ ವಾಟ್ಸ್ಆಪ್ ಟು ಯು. ನೀವು ಒಂದ್ಸರಿ ಈ ಸಿನಿಮಾನ ಟ್ರೈ ಮಾಡ್ರಿ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಡೈರೆಕ್ಟರ್ ನ ಚಪ್ಪಲ್ಲೇ ಹೊಡಿಬೇಕನ್ಸುತ್ತೆ. ಈ ಸಿನಿಮಾದ ಡಾರ್ಕ್ ರಿಯಾಲಿಟಿಗೆ ಬಂದ್ರೆ ನನಗನ್ಸೋ ಪ್ರಕಾರ ಇದು ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡ ಸ್ಕ್ಯಾಮು ಅಂತ. ಈ ತರ ಕಿತ್ತೋಗಿರೋ ಗ್ರಾಫಿಕ್ಸ್ ಸ್ಟೋರಿಯಿಂದ ಯಾವನೋ 600 ಇಂದ 700 ಕೋಟಿ ಇನ್ವೆಸ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಸಿನಿಮಾ ತೆಗಿಯಕ್ಕೂ ಮುಂಚೆ ಎಲ್ಲ ಡೆಮೋ ಆಗಿ ಪ್ರೊಡ್ಯೂಸರ್ ಗೆ ಹೇಳಿರ್ತಾರೆ, ಈ ತರ ಗ್ರಾಫಿಕ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲ ಲಿಸ್ಟೇ ಇರುತ್ತೆ. ಲಿಸ್ಟ್ ಅಂದ್ರೆ ಒಂದು ಸಿನಿಮಾ ತೆಗಿಯಕ್ಕೂ ಮುಂಚೆ ಡೆಮೋ ಅಂತ. ಈ ತರ ಡೆಮೋ ಎಲ್ಲ ತೋರಿಸಿದ್ಮೇಲೆ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದಾನೆ ಅಂದ್ರೆ ಒಂದು ಅವನು ಹುಚ್ಚುಳೆ ಮಗ ಆಗಿರ್ಬೇಕು, ಇಲ್ಲ ಅವನು ಅಲ್ಟ್ರಾ ಲೆಜೆಂಡ್ ಆಗಿರ್ಬೇಕು ಅಷ್ಟೇ. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವನು ಅಲ್ಟ್ರಾ ಲೆಜೆಂಡ್ ಅಂತ. ಡಿಸ್ಪ್ಲೇ ಅಲ್ಲಿ ಪ್ಲೇ ಆಗ್ತಿರೋ ಸಿನಿಮಾ ಹೆಸರು ಮತ್ತೆ ಡೀಟೇಲ್ಸ್ ಎಲ್ಲ ನೋಡಿರ್ಬೋದು ನೀವು. ಈ ಸಿನಿಮಾಗಳನ್ನ ತೆಗ್ದಿರೋದು ಇದೇ ಲೆಜೆಂಡ್. ಇದೇನ್ ಗುರು ಫ್ಲಾಪ್ ಮೂವಿ ತೋರಿಸ್ತಾ ಇದೆ ಅಂತ ಅನ್ಕೋಬೇಡಿ, ಇವನ್ ಮಾಡಿರೋದೆಲ್ಲ ಮೂವಿನೂ ಫ್ಲಾಪ್. ಇಷ್ಟೊತ್ತು ಹೇಳಿದ್ದು ಇವನಿಗೆ ಅಷ್ಟೊಂದೇನು ಸೀನೇ ಇಲ್ಲ, ಜಸ್ಟ್ ಫಾರ್ ಕಾಮಿಡಿ. ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು 1% ನಾಲೆಜ್ ಎಂಟರ್ಟೈನ್ಮೆಂಟ್ ಏನಾದ್ರು ಸಿಕ್ಕಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಲೆಜೆಂಡ್ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಮೂವಿನ ರೋಸ್ಟ್ ಮಾಡಬೇಕು ಮತ್ತೆ ಯಾರನ್ನ ರೋಸ್ಟ್ ಮಾಡಬೇಕು ಅಂತ. ವಿಡಿಯೋ ಹೇಗಿತ್ತು